ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಆಕ್ಟನ್ ಆಟೋಮೋಟಿವ್. ಇವತ್ತು ನಾನು ಟಾಟಾ ಸಿಯಾರಾ ಡಾಟ್ ಇವಿದು ವೇರಿಯಂಟ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಪ್ರತಿ ಒಂದು ಬೇಸ್ ಟು ಟಾಪ್ ನಿಮಗೆ ಏನೇನು ಫೀಚರ್ಸ್ ಸಿಗುತ್ತೆ, ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಯಾವುದು, ಅಂಡ್ ನೀವು ಯಾವ್ದನ್ನ ಕನ್ಸಿಡರ್ ಮಾಡಬೇಕು, ಪ್ರೀ ಬುಕ್ ಯಾವ್ದನ್ನ ಮಾಡ್ಕೋಬೇಕು ಅಂತ ಈ ವಿಡಿಯೋಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಇದರಲ್ಲಿ ನಿಮಗೆ 5 ವೇರಿಯಂಟ್ ಬರುತ್ತೆ: ಪ್ಯೂರ್ ಎಸ್, ಅಡ್ವೆಂಚರ್, ಎಂಪವರ್ಡ್ ಎ. ಟೋಟಲ್ 5 ವೇರಿಯಂಟ್ ಬರುತ್ತೆ. ಸೊ ನಾನು ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ಕೊ ಹೋಗ್ತೀನಿ. ಸೊ ಫಸ್ಟ್ ಪ್ಯೂರ್ ಅಲ್ಲಿ ನಿಮಗೆ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಸಿಗುತ್ತೆ, LED DRL ಅಂಡ್ ಟೇಲ್ ಲ್ಯಾಂಪ್ ಸಿಗುತ್ತೆ, 9 ಇಂಚಸ್ ಅಲಾಯ್ ವೀಲ್ ಸಿಗುತ್ತೆ, 31 ಇಂಚಸ್ ಇನ್ಫೋಟೈನ್ಮೆಂಟ್ ಟಚ್ ಸ್ಕ್ರೀನ್ ಸಿಗುತ್ತೆ, 26 ಇಂಚಸ್ ಡಿಜಿಟಲ್ ಕ್ಲಾಕ್ ಬಿಟ್ ಸಿಗುತ್ತೆ. ಟ್ರಿಪಲ್ ಸ್ಕ್ರೀನ್ ಲೇಔಟ್ ಈ ವೇರಿಯಂಟ್ ಅಲ್ಲಿ ಇಲ್ಲ. ಅಂಡ್ ಸೇಫ್ಟಿ ವೈಸ್ ಬರೋದಾದ್ರೆ ಇದರಲ್ಲಿ ನಿಮಗೆ 6 ಏರ್ ಬ್ಯಾಗ್ಸ್, ಡ್ರೈವರ್, ಕೋ ಡ್ರೈವರ್, ಕರ್ಟನ್ ಅಂಡ್ ಸೈಡ್ ಏರ್ ಬ್ಯಾಗ್ ಸಿಗುತ್ತೆ. 8 ಸ್ಪೀಕರ್ಸ್, 4 ಸ್ಪೀಕರ್ಸ್ ಪ್ಲಸ್ 4 ಟ್ವಿಟರ್ ಸೆಟಪ್ ಸಿಗುತ್ತೆ. 6 ವೇ ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ಸಿಗುತ್ತೆ. ಬೇಸ್ ವೇರಿಯಂಟ್ ಇಂದಾನೆ ನಿಮಗೆ ರಿಯರ್ ವೈಪರ್ ಅಂಡ್ ವಾಷರ್ ಸಿಗುತ್ತೆ. ರಿಯರ್ ಕ್ಯಾಮ್ರಾ ವಿತ್ ಪಾರ್ಕ್ ಅಸಿಸ್ಟ್ ಗೈಡ್ ಸಿಗುತ್ತೆ. ಟೈರ್ ಪ್ರೆಷರ್, TPMS ಸಿಗುತ್ತೆ. ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ ಪ್ಲೇ ಸಿಗುತ್ತೆ. ಪ್ರತಿ ಒಂದು ಸೇಫ್ಟಿ ವೈಸ್ ಬೇಸ್ ವೇರಿಯಂಟ್ ಇಂದಾನೆ ಕೊಟ್ಟಿದ್ದಾರೆ, ಯಾವುದೇ ಆದಂತ ಕಡಿಮೆನ ಮಾಡಿಲ್ಲ. ಈ ವೇರಿಯಂಟ್ ಕಂಪ್ಲೀಟ್ಲಿ ಬೇಸ್ ಆಗೋಗ್ತು. ಅಂದ್ರೆ ಒಂದಷ್ಟು ಫೀಚರ್ಸ್ ಏನೊಂದು ಕಾರ್ ಬೇಕು, ಸಿಂಪಲ್ ಕಾರ್, ನಮಗೆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಬೇಕು, ಸೇಫ್ಟಿ ಜೊತೆಗೆ ಗುಡ್ ಪರ್ಫಾರ್ಮೆನ್ಸ್ ಇರುವಂತದ್ದು ಚೆನ್ನಾಗಿರೋದು ಬೇಕು ಅಂದ್ರೆ ಯು ಕ್ಯಾನ್ ಲುಕ್ ಟುವರ್ಡ್ಸ್ ದ ಬೇಸ್ ವೇರಿಯಂಟ್. ಇಫ್ ಯು ಕ್ಯಾನ್ ಎಕ್ಸ್ಟೆಂಡ್ ಲಿಟಲ್ ಬಿಟ್ ಆಫ್ ಯುವರ್ ಬಜೆಟ್, ಯು ಕ್ಯಾನ್ ಗೋ ಫಾರ್ ದಿ ಪ್ಯೂರ್ ಎಸ್ ವೇರಿಯಂಟ್. ಅಂದ್ರೆ ಇದರ ಒಂದು ನೆಕ್ಸ್ಟ್ ವೇರಿಯಂಟ್ ಬರ್ತೀನಿ, ಪ್ಯೂರ್ ಎಸ್. ಸೊ ಪ್ಯೂರ್ ಎಸ್ ಅಲ್ಲಿ ನಿಮಗೆ ಪ್ಯೂರ್ ಅಲ್ಲಿ ಏನೇನಿತ್ತು ಅದ್ರ ಜೊತೆಗೆ ನೆಕ್ಸ್ಟ್ ಏನೇನ್ ಸಿಗುತ್ತೆ ಅಂದ್ರೆ ಪ್ಯೂರ್ ಎಸ್ ಅಲ್ಲಿ ವಾಯ್ಸ್ ಅಸಿಸ್ಟೆಡ್ ಪ್ಯಾನೋರಾಮಿಕ್ ಸನ್ರೂಫ್ ಸಿಗುತ್ತೆ. ಫ್ರಂಟ್ LED ಫಾಗ್ ಲ್ಯಾಂಪ್ಸ್ ವಿತ್ ಕಾರ್ನರಿಂಗ್ ಲೈಟ್ಸ್ ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಓವರ್ವ್ಯಾಮ್ಸ್ ವಿತ್ ಆಟೋ ಫೋಲ್ಡ್. ಇದಿಷ್ಟು ನಿಮಗೆ ಒಂದು ಪ್ಯೂರ್ ಎಸ್ ಅಲ್ಲಿ ಸಿಗುವಂತದ್ದು. ಪ್ಯೂರ್ ಬೇಸ್ ವೇರಿಯಂಟ್ ಆಗಿರುತ್ತೆ. ಪ್ಯೂರ್ ಎಸ್ ಅದಕ್ಕಿಂತ ಒಂದು ನೆಕ್ಸ್ಟ್ ವೇರಿಯಂಟ್ ಎಸ್ ಅಂದ್ರೆ ಸನ್ರೂಫ್ ಅಂತ ಅನ್ಕೊಳ್ಳಿ. ಒಂದಷ್ಟು ಸ್ಮಾರ್ಟ್ ಫೀಚರ್ಸ್ ಜೊತೆಗೆ ಸನ್ರೂಫ್ ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ನಾನು ವಿಡಿಯೋ ಎಂಡ್ ಅಲ್ಲಿ ಪ್ರತಿ ಒಂದರ ಪ್ರೈಸ್ ಗಳನ್ನ, ಆನ್ ರೋಡ್ ಪ್ರೈಸ್ ನಾನು ಹೇಳ್ತೀನಿ ಎಕ್ಸ್ ಶೋರೂಮ್ ಜೊತೆಗೆ. ಸೊ ಕಂಪ್ಯಾರಿಟಿವ್ ಎಷ್ಟು ಪ್ರೈಸ್ ಡಿಫರೆನ್ಸ್ ಬರುತ್ತೆ ಅಂಡ್ ವ್ಯಾಲ್ಯೂ ಫಾರ್ ಮನಿನ ನಾನು ಎಂಡಿಂಗ್ ಅಲ್ಲಿ ಹೇಳ್ತೀನಿ. ಸೊ ಪ್ಲೀಸ್ ಸ್ಟೇ ಕನೆಕ್ಟೆಡ್. ನಿಮಗೆ ನೆಕ್ಸ್ಟ್ ವೇರಿಯಂಟ್ ಹೋಗೋದಾದ್ರೆ ಅಡ್ವೆಂಚರ್, ಫ್ರಮ್ ವೇರ್ ಎವ್ರಿಥಿಂಗ್ ಬಿಗಿನ್ಸ್. ಒಂದಷ್ಟು ಮಿಕ್ಕಿ ಫೀಚರ್ಸ್ ಗಳಾಗಿರ್ಬೋದು, ಫ್ಯಾನ್ಸಿ ಫೀಚರ್ಸ್ ಗಳಾಗಿರ್ಬೋದು ಅಡ್ವೆಂಚರ್ ಇಂದ ಸಿಗುತ್ತೆ. ಸೊ ಎರಡು ಪ್ಯೂರ್ ಎಸ್ ಸೇರಿಸಿ ಇದ್ರ ನೆಕ್ಸ್ಟ್ ಅಡಿಷನಲ್ ಆಗಿ ಅಡ್ವೆಂಚರ್ ಅಲ್ಲಿ ನಿಮ್ಗೆ ಏನ್ ಸಿಗುತ್ತೆ ಅಂದ್ರೆ 360 ಡಿಗ್ರಿ ಕ್ಯಾಮ್ರಾ ಸಿಗುತ್ತೆ ವಿತ್ 4 ಸೈಡ್ ಬ್ಲೈಂಡ್ ಸ್ಪಾಟ್ ಕೂಡ ಸಿಗುತ್ತೆ. ಆಟೋಮೆಟಿಕ್ IR ಸಿಗುತ್ತೆ ಈ ಒಂದು ವೇರಿಯಂಟ್ ಗಳಿಂದ. ವೈರ್ಲೆಸ್ ಚಾರ್ಜರ್, ಬೂಟ್ ಲ್ಯಾಂಪ್, ರಿಯರ್ ಡಿಫಾಗರ್ ಸಿಗುತ್ತೆ, ಎಂಬಿಯಂಟ್ ಲೈಟ್ ಸಿಗುತ್ತೆ. ಬರೀ ಸೆಂಟರ್ ಕನ್ಸೋಲ್ ಮತ್ತೆ ಒಂದು ಡೋರ್ ಪ್ಯಾನೆಲ್ಸ್ ಗಳಲ್ಲಿ 12 JBL ಬ್ಲಾಕ್ ಸ್ಪೀಕರ್ಸ್ ವಿತ್ ಸೆಂಟ್ರಲ್ ಸ್ಪೀಕರ್, ಸಬ್ವೂಫರ್ ಅಂಡ್ ಸೋನಿಕ್ ಶಾಫ್ಟ್ ಸೌಂಡ್ ಬಾರ್. ಟೈ ಸಪೋರ್ಟ್ ಎಕ್ಸ್ಟೆಂಡರ್, ಇನ್ಬಿಲ್ಟ್ ನ್ಯಾವಿಗೇಷನ್ ವಿತ್ ಮ್ಯಾಪಲ್ಸ್. ಇದನ್ನ ನಾವು ಮಿಡ್ ವೇರಿಯಂಟ್ ಅಂತ ಕನ್ಸಿಡರ್ ಮಾಡಬಹುದು. ಸೊ ಇದರಲ್ಲಿ ಒಂದಷ್ಟು ಫೀಚರ್ಸ್ ಗಳು ನಮಗೆ ಆಡ್ ಆನ್ ಆಗುತ್ತೆ. ಸೊ ಇದರ ನೆಕ್ಸ್ಟ್ ಒಂದು ವೇರಿಯಂಟ್ ನಾವು ಹೋಗೋದಾದ್ರೆ ಪ್ಯೂರ್ ಎಸ್ ಅಡ್ವೆಂಚರ್ ನ ಅಡಿಷನಲ್ ಆಗಿ ಇದರಲ್ಲಿ ಏನ್ ಸಿಗುತ್ತೆ, ಎಂಪವರ್ಡ್ ಅನ್ನೋ ಒಂದು ವೇರಿಯಂಟ್ ಅಲ್ಲಿ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ 3 ಸ್ಕ್ರೀನ್ ಲೇಔಟ್ ಸಿಗುತ್ತೆ. 31.24 ಸೆಂಟಿಮೀಟರ್ ಪರ್ಸನಲ್ ಇನ್ಫೋಟೈನ್ಮೆಂಟ್ ಟಚ್ ಸ್ಕ್ರೀನ್ ಸಿಗುತ್ತೆ. ವೆಂಟಿಲೇಟೆಡ್ 6 ಸೀಟ್ ಸಿಗುತ್ತೆ. 6 ವೇ ಪವರ್ ಡ್ರೈವರ್ ಸೀಟ್ ವಿತ್ ಮೆಮೊರಿ ಅಂಡ್ ವೆಲ್ಕಮ್ ಫಂಕ್ಷನ್ ಸಿಗುತ್ತೆ. ಅಂಡ್ ಡಿಜಿ ಆಕ್ಸೆಸ್ NFC ಕಾರ್ಡ್ ಕೂಡ ಈ ಒಂದು ವೇರಿಯಂಟ್ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಇದಿಷ್ಟು ನಿಮಗೆ ಈ ಒಂದು ಎಂಪವರ್ಡ್ ಅಲ್ಲಿ ಸಿಗುವಂತದ್ದು. ಒಂದು ನೆಕ್ಸ್ಟ್ ವೇರಿಯಂಟ್ ಎಂಪವರ್ಡ್ ಎ, ದಿಸ್ ಇಸ್ ದ ಟಾಪ್ ಮೋಸ್ಟ್ ವೇರಿಯಂಟ್. ನೆಕ್ಸ್ಟ್ ವೇರಿಯಂಟ್ ಏನಿದ್ರು ಕ್ವಾಡ್ ವೀಲ್ ಡ್ರೈವ್ ಸೆಟಪ್ ಅಷ್ಟೇ. ಎಂಪವರ್ಡ್ ಎ ಅಲ್ಲಿ ನಿಮಗೆ 19 ಇಂಚಸ್ ಅಲಾಯ್ ವೀಲ್ ಸಿಗುತ್ತೆ. ಎಂಪವರ್ಡ್ ವರ್ಗೂ 18 ಇಂಚಸ್ ಸಿಗ್ತಾ ಇದೆ. 4 ವೇ ಪವರ್ಡ್ ಕೋ ಡ್ರೈವರ್ ಸೀಟ್, ಅಂದ್ರೆ ಕೋ ಡ್ರೈವರ್ ಸೀಟ್ಗೂ ಎಲೆಕ್ಟ್ರಿಕ್ ಅಡ್ಜಸ್ಟಬಲ್ ಸಿಗುತ್ತೆ. ಹೆಡ್ಸ್ ಡಿಸ್ಪ್ಲೇ ಕೂಡ ನಿಮಗೆ ಈ ಎಂಪವರ್ಡ್ ಎ ಇಂದ ಸಿಗುವಂತದ್ದು ವಿತ್ ಗೆಸ್ಚರ್ ಕಂಟ್ರೋಲ್. 540 ಡಿಗ್ರಿ ಸರೌಂಡಿಂಗ್ ಕಾಣಿಸುತ್ತೆ ಕೆಳಗಡೆ ಅಂಡರ್ನೀತ್ ಆಫ್ ದಿ ಕಾರ್. ADAS ಲೆವೆಲ್ 2 ಪ್ಲಸ್ ವಿತ್ 22 ಕೀ ಫೀಚರ್ಸ್ ಸಿಗುತ್ತೆ. ಸೊ ಈ ವೇರಿಯಂಟ್ ಇಂದ ADAS ನಿಮಗೆ ಆಡ್ ಆನ್ ಆಗುತ್ತೆ. ಆಟೋ ಪಾರ್ಕ್ ಅಸಿಸ್ಟ್ ವಿತ್ ಫೀಚರ್ಸ್ ಗಳು ಆಟೋ ಪಾರ್ಕ್ ಅಸಿಸ್ಟ್ ಅಲ್ಲೂ ನಿಮ್ಗೆ ಸಿಗುತ್ತೆ. ರಿವರ್ಸ್ ಅಸಿಸ್ಟ್ ಆಗಿರ್ಬೋದು, ಅಥವಾ ನೀವು ಕೀಯಲ್ಲೇ ಕಾರ್ನ ಮೂವ್ ಮಾಡ್ಕೊಳ್ಳೋದಾಗಿರ್ಬೋದು, ಇದಿಷ್ಟು ಒಂದು ಸಿಗುತ್ತೆ ಎಂಪವರ್ಡ್ ಎ ಅಲ್ಲಿ. ಇದರ ನೆಕ್ಸ್ಟ್ ವೇರಿಯಂಟ್ ಬಂದು ಎಂಪವರ್ಡ್ ಎ ಆಲ್ ವೀಲ್ ಡ್ರೈವ್ ಸಿಗುತ್ತೆ. ಇದರಲ್ಲಿ ನಿಮಗೆ ಮೇಜರ್ ಆಗಿ ಕ್ವಾಡ್ ವೀಲ್ ಡ್ರೈವ್ ಸೆಟಪ್ ಸಿಗುತ್ತೆ. ಅಂದ್ರೆ ಆಲ್ 4 ವೀಲ್ಸ್ಗೂ ಪವರ್ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಬೂಸ್ಟ್ ಮೋಡ್ ಅನ್ನೋ ಒಂದು ಎಕ್ಸ್ಟ್ರಾ ಫೀಚರ್ ಸಿಗುತ್ತೆ. ಸೊ ಇದಿಷ್ಟು ಒಂದು ವೇರಿಯಂಟ್ಸ್ ಗಳಾಗಿತ್ತು: ಪ್ಯೂರ್ ಎಸ್, ಅಡ್ವೆಂಚರ್, ಎಂಪವರ್ಡ್ ಅಂಡ್ ಎಂಪವರ್ಡ್ ಎ. ಸೊ
ಬ್ಯಾಟರಿ ವೈಸ್ ಹೇಳೋದಾದ್ರೆ ಇದರಲ್ಲಿ ನಿಮಗೆ ಮೇಜರ್ ಆಗಿ 2 ಆಪ್ಷನ್ ಸಿಗುತ್ತೆ. ಒಂದು 63 kW ಬ್ಯಾಟರಿ ಪ್ಯಾಕ್ ಅಂಡ್ 75 kW ಬ್ಯಾಟರಿ ಪ್ಯಾಕ್ ಸಿಗುತ್ತೆ. ಸೊ 63 kW ಬ್ಯಾಟರಿ ಪ್ಯಾಕ್ ನಿಮಗೆ ಪ್ಯೂರ್ ವೇರಿಯಂಟ್ ಇಂದ ಸಿಗುತ್ತೆ. ಪ್ಯೂರ್ ವೇರಿಯಂಟ್ ಇಂದ ಎಂಪವರ್ಡ್ ವೇರಿಯಂಟ್ ವರೆಗೂ ಸಿಗುತ್ತೆ. 75 kW ಆಪ್ಷನ್ ನಿಮಗೆ ಅಡ್ವೆಂಚರ್ ವೇರಿಯಂಟ್ ಇಂದ ಸಿಗುತ್ತೆ. ಅಂದ್ರೆ ಪ್ಯೂರ್ ಅಂಡ್ ಪ್ಯೂರ್ ಎಸ್ ಬೇಸ್ ವೇರಿಯಂಟ್ ಅಲ್ಲಿ ಸಿಗಲ್ಲ, ಅಡ್ವೆಂಚರ್ ವೇರಿಯಂಟ್ ಇಂದ 75 kW ಸಿಗುತ್ತೆ. ಪ್ರೈಸ್ ಡಿಫರೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಪ್ರತಿ ಒಂದು ವೇರಿಯಂಟ್ ನೋ ಚಾರ್ಜರ್ ಜೊತೆಗೆ ಹೇಳ್ತೀನಿ, ಯಾವುದನ್ನು ನಾನು ಚಾರ್ಜರ್ ಪ್ರೈಸ್ ಇನ್ಕ್ಲೂಡ್ ಮಾಡಿಲ್ಲ. ಟಾಟಾ ಸಿಯರಾ.ಇವಿ ಎಕ್ಸ್ ಶೋರೂಮ್ ಬೇಸ್ ಮಾಡೆಲ್ ಪ್ಯೂರ್ ವೇರಿಯಂಟ್ಗೆ 18,79,000 ಅಂಡ್ ಟಾಪ್ ಮೋಸ್ಟ್ ಮಾಡೆಲ್ ಎಕ್ಸ್ ಶೋರೂಮ್ ಬಗ್ಗೆ ಹೇಳೋದಾದ್ರೆ 25,99,000 ಎಕ್ಸ್ ಶೋರೂಮ್ ಇದೆ. ಆನ್ ರೋಡ್ ಪ್ರೈಸ್ ಬ್ಯಾಂಗ್ಳೂರ್ ಅಲ್ಲಿ ಹೇಳ್ಬೇಕು ಅಂದ್ರೆ ಪ್ಯೂರ್ ವೇರಿಯಂಟ್ ಬೇಸ್ ವೇರಿಯಂಟ್ ನೋ ಚಾರ್ಜರ್ದು 63 kW ನಿಮಗೆ 21,40,000 ಆಗುತ್ತೆ. ಅದರ ನೆಕ್ಸ್ಟ್ ವೇರಿಯಂಟ್ ಪ್ಯೂರ್ ಎಸ್ ನೀವು ಹೋಗ್ಬೇಕು ಅಂದ್ರೆ 22,78,000 rupees ಆನ್ ರೋಡ್ ಆಗುತ್ತೆ ಬ್ಯಾಂಗ್ಳೂರಲ್ಲಿ. ಸೊ ಗಿಂತ ಪ್ಯೂರ್ ಎಸ್ ಹೋಗೋರು ಜಸ್ಟ್ ಗೋ ಟು ಅಡ್ವೆಂಚರ್ ವಿಚ್ ಇಸ್ ಮೋರ್ ಕನ್ವೀನಿಯಂಟ್. ಇನ್ನು ಬೆಟರ್ ಫೀಚರ್ಸ್ ಗಳು ಸಿಗುತ್ತೆ, ಒಂದು ಗುಡ್ ಫೀಲ್ ಸಿಗುತ್ತೆ ಇನ್ಸ್ಟೆಡ್ ಆಫ್ ಸ್ಪೆಂಡಿಂಗ್ 1.5 lakhs ಜಸ್ಟ್ ಫಾರ್ ದಿ ಸನ್ ರೂಫ್. ಸೊ ಅಡ್ವೆಂಚರ್ ಅಲ್ಲಿ ನಿಮಗೆ 75 kW ಆಪ್ಷನ್ ಹೋಗ್ಬೇಕು ಅಂದ್ರೆ ನಿಮಗೆ 25,45,000 ಆನ್ ರೋಡ್ ಆಗುತ್ತೆ ಬ್ಯಾಂಗ್ಳೂರ್. ನೀವು 75 lakhs ನಿಮಗೆ ರೇಂಜ್ ಜಾಸ್ತಿ ಬೇಕು ಅಂದ್ರೆ ಯು ಕ್ಯಾನ್ ಗೋ ಫಾರ್ ದಿಸ್. ಸೊ ಯಾರಿಗೆ 75 kW ಬ್ಯಾಟರಿ ಪ್ಯಾಕ್ ಬೇಕು, ರೇಂಜ್ ಜಾಸ್ತಿ ಬೇಕು ಅಂದ್ರೆ ಯು ಶುಡ್ ಗೋ ಫಾರ್ ಅಡ್ವೆಂಚರ್ ಓನ್ಲಿ. ಅದಕ್ಕಿಂತ ಕೆಳಗಡೆ ಮಾಡೆಲ್ಸ್ ಅಲ್ಲಿ ನಿಮಗೆ 75 kWh ಸಿಗಲ್ಲ. ಸೊ ಎಂಪವರ್ಡ್ ವೇರಿಯಂಟ್ ಬರೋದಾದ್ರೆ ನಿಮಗೆ 25,94,000 ಆಗುತ್ತೆ. ಅಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಸಿಕ್ಬಿಡುತ್ತೆ. ಎಂಪವರ್ಡ್ 75 kW ಗೆ ನಿಮಗೆ 27,26,000 ಆನ್ ರೋಡ್ ಆಗುತ್ತೆ. ಇದೆ ನೆಕ್ಸ್ಟ್ ವೇರಿಯಂಟ್ ಎಂಪವರ್ಡ್ ಎ 2-wheel ಡ್ರೈವ್ ಹೋಗೋದಾದ್ರೆ ನಿಮಗೆ 75 kW ಆಪ್ಷನ್ ಒಂದೇ ಇರೋದು. 63 kW ಆಪ್ಷನ್ ಇವೆರಡು ವೇರಿಯಂಟ್ ಅಲ್ಲಿ ಬರಲ್ಲ. ಸೊ ಎಂಪವರ್ಡ್ ಎ ನಿಮಗೆ 75 kW ಆಪ್ಷನ್ 28,38,000 rupees ಸಿಗುತ್ತೆ ಆನ್ ರೋಡ್. ಅಂಡ್ ಎಂಪವರ್ಡ್ ಎ ಆಲ್ ವೀಲ್ ಡ್ರೈವ್ ನಿಮಗೆ 30.26 lakh rupees ಆಗುತ್ತೆ. ಸೊ ಯಾರಿಗೆಲ್ಲ ಒಂದು ಕ್ವಾಡ್ ವೀಲ್ ಡ್ರೈವ್ ಸೆಟಪ್ ಬೇಕು ಅಂತವರು ಇದನ್ನ ಕನ್ಸಿಡರ್ ಮಾಡಬಹುದು. ಅಕಾರ್ಡಿಂಗ್ ಟು ಮೀ ಐ ಡೋಂಟ್ ಥಿಂಕ್ ಸೊ ಸಿಯರಾ ಇವಿ ಅಲ್ಲಿ ಕ್ವಾಡ್ ವೀಲ್ ಡ್ರೈವ್ ನೀವು ಒಂದು ಆಪ್ಷನ್ ಆಗಿ ಚೂಸ್ ಮಾಡಬೇಕು. ಐ ಥಿಂಕ್ 2-wheel ಡ್ರೈವ್ ಇಸ್ ಮೋರ್ ಸಫಿಷಿಯಂಟ್. ನೀವು ಓವರ್ ಆಲ್ ಎಲ್ಲ ಕಂಪೇರ್ ಮಾಡೋದಾದ್ರೆ ನನ್ನ ಅಕಾರ್ಡಿಂಗ್ ಟು ಮೀ ವಿಚ್ ಇಸ್ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂದ್ರೆ ಎಂಪವರ್ಡ್ 2-wheel ಡ್ರೈವ್ 75 kW ನೋ ಚಾರ್ಜರ್ ಅಂದ್ರೆ 27.26 lakhs rupees. ಈ ಒಂದು ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಸಿಕ್ಬಿಡುತ್ತೆ. ಸೊ 27 lakh rupeesಗೆ ಐ ಥಿಂಕ್ ಸೊ ದಿಸ್ ವಿಲ್ ಬಿಕಮ್ ಅ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್. ನಿಮ್ಮ ಹತ್ರ ಬಜೆಟ್ ಕನ್ಸ್ಟೆಂಟ್ ಇಲ್ಲ ಅಂದ್ರೆ 27 lakh rupeesಗೆ ನೀವು ಒಂದು ಸಿಯರಾ.ಇವಿ ನೀವು ನೋಡ್ತಾ ಇದ್ದೀರಾ. ನನಗೆ ಪ್ರತಿ ಒಂದು ಫೀಚರ್ ಬೇಕು, ನನಗೆ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗಿರ್ಬಾರ್ದು. ನಿಮ್ಗೆ ರೇಂಜ್ ಕೂಡ ಸಿಗುತ್ತೆ, ಸೇಫ್ಟಿ ಫೀಚರ್ಸ್ ಕೂಡ ಸಿಗುತ್ತೆ, ನಿಮ್ಗೆ ಒಂದು ಪ್ರೀಮಿಯಂನೆಸ್ ಕೂಡ ಸಿಗುತ್ತೆ. ಇಲ್ಲ ಅಂದ್ರೆ ನೀವು ಒಂದು ಬಜೆಟ್ ಟೈಟ್ ಅಲ್ಲಿ ಇತ್ತು, ಒಂದು ಆಲ್ಮೋಸ್ಟ್ ನನಗೆ ಪರವಾಗಿಲ್ಲ ಬಟ್ ನನಗೆ ವೆಹಿಕಲ್ ಚೆನ್ನಾಗಿರ್ಬೇಕು, ರೇಂಜ್ ಚೆನ್ನಾಗಿರುವುದು, ಐ ವಿಲ್ ಜಸ್ಟ್ ಹೋಲ್ಡ್ ಅಪ್ ದ ಪ್ರೀಮಿಯಂ ಫೀಚರ್ಸ್, ನನಗೆ ಅದೆಲ್ಲ ಬೇಡ ಅಂದ್ರೆ ನಿಮಗೆ ನಾನು ಹೇಳುವಂತ ಒಂದು ವೇರಿಯಂಟ್ ಯಾವುದು ಅಂದ್ರೆ ಅಡ್ವೆಂಚರ್ ವೇರಿಯಂಟ್ ಕನ್ಸಿಡರ್ ಮಾಡಬಹುದು. ನಿಮಗೆ ರೇಂಜ್ ಬೇಕು, ಪ್ರೀಮಿಯಂ ಫೀಚರ್ಸ್ ಬೇಡ ಅಂದ್ರೆ ಅಡ್ವೆಂಚರ್ ಹೋಗ್ಬೋದು. 25 lakh rupees ಆನ್ ರೋಡ್ ಆಗುತ್ತೆ. ನಿಮಗೆ ರೇಂಜ್ ಬೇಡ ಅಂದ್ರೆ ಎಂಪವರ್ಡ್ ಅಲ್ಲೇ 63 kWh ತಗೊಳ್ಳಿ. ನಿಮ್ಗೆ ಜಾಸ್ತಿ ರೇಂಜ್ ಬೇಡ, ನನಗೆ 63 kWh ಸಾಕು ಅಂದ್ರೆ 25,94,000 ಎಂಪವರ್ಡ್ ವೇರಿಯಂಟ್ 63 kW ಆಪ್ಷನ್ ಸಿಗುತ್ತೆ. ಸೊ ನಿಮ್ಗೆ ಫೀಚರ್ಸ್ ಸಿಕ್ತಂಗಾಯ್ತು, ಆ ಕಡೆ ಬಜೆಟ್ ಬಂದಂಗಾಯ್ತು. ಸೊ ಡಿಪೆಂಡ್ಸ್ ಆನ್ ಯು. ನನ್ನ ಪ್ರಕಾರ ಒಂದು ರೇಂಜ್ ಸೂಪರ್ ಬಗ್ಗೆ ಜೊತೆಗೆ ಒಂದು ಬೆಟರ್ ಫೀಚರ್ಸ್ ನ ಸಿಗುವಂತದ್ದು ಎಂಪವರ್ಡ್ 75 kW ಆಗಿರುತ್ತೆ. ಸೊ ಚೂಸ್ ವೈಸ್ಲಿ. ನಿಮ್ಗೆ ಏನಾದ್ರು ಕ್ವಶನ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ನಾನು ಒಂದು ಆಲ್ಮೋಸ್ಟ್ ಎಷ್ಟಾಗುತ್ತೋ ಅಷ್ಟನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಒಂದು ಡೀಟೇಲ್ಡ್ ಆಗಿ. ಇನ್ ಲೈವ್ ಆದಷ್ಟು ಬೇಗ ಟಾಟಾ ಸಿಯರಾ.ಇವಿ ನ ಎಕ್ಸ್ಪೀರಿಯನ್ಸ್ ಮಾಡೋಣ. ನಿಮ್ಗೆ ಏನ್ ಅನ್ಸ್ತು ಟಾಟಾ ಸಿಯರಾ.ಇವಿ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇದುವರೆಗೂ ನೋಡಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಸಿ ಯು ಆಲ್ ಇನ್ ದಿ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು. ಬೈ.